ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ. ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳಾವಕಾಶ. ಕಾನ್ಫರೆನ್ಸ್ ಹಾಲ್, ಫ್ಯಾಮಿಲಿ ಡೈನಿಂಗ್, ಗುಣಮಟ್ಟದ ಆಹಾರ, ಅಲ್ಪೋಪಹಾರ, ಬಾರ್, ಲಾನ್, ಎಸಿ ಡಿಲೆಕ್ಸ್, ಸೂಪರ್ ಡಿಲೆಕ್ಸ್ ರೂಮ್ಗಳು, ಓಪನ್ ಗಾರ್ಡನ್ ಸೌಲಭ್ಯ. ಮಿರಜ್ ಮೈಷಾಳ್ ರೋಡ್, ಓಂ ಪೆಟ್ರೋಲಿಯಂ ಹತ್ತಿರ, ವಿಜಯನಗರ್ ಮೈಷಾಳ್, ತಾಲೂಕಾ ಮಿರಜ್, ಜಿಲ್ಲಾ ಸಾಂಗ್ಲಿ. ಸಂಪರ್ಕ 9049014171 ಮತ್ತು 9975438171. ಉಗಾರ್ ಖುರ್ದ್ ಪಟ್ಟಣದಲ್ಲಿ ಕಾಂಗ್ರೆಸ್ ಪ್ರಚಾರ ಸಭೆ. ಬಿಜೆಪಿಯವರ ಬಣ್ಣದ ಮಾತಿಗೆ ಮರುಳಾಗಬೇಡಿ, ಸತೀಶ್ ಜಾರಕಿಹೊಳಿ. ಚುನಾವಣೆ ಬಂದಾಗ ಬಿಜೆಪಿಯವರು ಸುಳ್ಳು ಆಶ್ವಾಸನೆಗಳನ್ನು ನೀಡಿ ಜನರ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಾರೆ. ಆದರೆ ತಾವು ಅವರ ಮಾತಿಗೆ ಮರುಳಾಗದೆ ಜನಪರವಾಗಿರುವ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಎಂದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮತದಾರರಲ್ಲಿ ಮನವಿ ಮಾಡಿದ್ದಾರೆ. ಅವರು ಶನಿವಾರ ಏಪ್ರಿಲ್ 6ರಂದು ಕಾಗವಾಡ ಮತಕ್ಷೇತ್ರದ ಉಗಾರ್ ಖುರ್ದ್ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ರಾಜ್ಯದಲ್ಲಿ ಈಗಾಗಲೇ ಬರಗಾಲ ಪರಿಸ್ಥಿತಿ ಎದುರಾಗಿದೆ. ಆದ್ದರಿಂದ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಿಡ್ಕಲ್ ಜಲಾಶಯದಿಂದ 2 ಟಿಎಂಸಿ ನೀರನ್ನು ಕೃಷ್ಣಾ ನದಿಗೆ ಬಿಡುವ ಯೋಜನೆಯನ್ನು ರೂಪಿಸುತ್ತಿದೆ. ಅಲ್ಲದೆ ಮಹಾರಾಷ್ಟ್ರದ ಸಚಿವರಿಗೂ ಸಹ ಪತ್ರ ಬರೆದು ಕೃಷ್ಣಾ ನದಿಗೆ ನೀರು ಬಿಡುವಂತೆ ಮನವಿ ಮಾಡಿಕೊಳ್ಳಲಾಗಿದೆ ಎಂದರು. ರೈತರನ್ನ, ಕಾರ್ಮಿಕರನ್ನ, ವಿದ್ಯಾರ್ಥಿಗಳನ್ನ, SC STಗಳನ್ನ, ರೈತರ ಹೋರಾಟ ತಾವೆಲ್ಲ ನೋಡಿರ್ಬೋದು. ಹರಿಯಾಣ, ದಿಲ್ಲಿ ಬಾರ್ಡರ್ನಲ್ಲಿ ಸುಮಾರು 1 ವರ್ಷ ಹೋರಾಟ ಮಾಡಿದ್ರೆ ರೈತರ ಪರವಾಗಿ ಕೂಡ ಒಂದೇ ಒಂದು ಮಂತ್ರಿ ಕೂಡ ಹೋಗಿ ಅವ್ರಿಗೆ ಸಮಾಧಾನ ಮಾಡ್ತದೆ ಇರ್ಬೋದು, ಅವ್ರ ಸಮಸ್ಯೆಗಳು ಕೇಳುವಂಥ ಪ್ರಯತ್ನ ಮಾಡಿಲ್ಲ. ಇದೆಲ್ಲ ನೋಡಿದ್ರಿ. ಇದನ್ನು ಕಳೆದ 4 ವರ್ಷ ಬಿಜೆಪಿ ಸರ್ಕಾರ ಸ್ಥಗಿತಗೊಳಿಸೋದು ನಾವು ನೋಡಿದ್ದೇವೆ. ಈ ಬೊಮ್ಮಾಯಿ ಮತ್ತು ಯಡಿಯೂರಪ್ಪ ಅವಧಿಯಲ್ಲಿ ಒಂದೇ ಮನೆಯನ್ನು ಗ್ರಾಮ ಪಂಚಾಯತ್ ಮೆಂಬರ್ ಪಡೀಲಿಕ್ಕಾಗಿಲ್ಲ. ಪಡೆದಿದ್ರೆ ಯಾವ್ದಾರ ಗ್ರಾಮ ಪಂಚಾಯತ್ ಅವರು ಗ್ರಾಮ ಪಂಚಾಯತ್ ಕೂಡ ವಸತಿ ಯೋಜನೆಯನ್ನು ಪಡೀಲಿಕ್ಕಾಗಿಲ್ಲ. ಮನೆಗಳನ್ನು ಕೊಡ್ತೀವಿ ಕೂಡ ನಮ್ಮ ಸಿದ್ದರಾಮಯ್ಯ ಹಿಂದೆ ಬಿಜೆಪಿ ಸರ್ಕಾರ 4 ವರ್ಷಗಳಲ್ಲಿ ಯಾವುದೇ ಮನೆಗಳನ್ನು ಕೊಡಲಿಕ್ಕೆ ಯಾವುದೇ ಗ್ರಾಮ ಪಂಚಾಯತಿ ಸಾಧ್ಯ ಆಗಿಲ್ಲ. ಸೊ ಇದು ಜನಪರ ಸರ್ಕಾರ ಅನ್ನೋದನ್ನು ಇವತ್ತು ನಾವು ತೋರಿಸ್ತಾ ಇದ್ದೀವಿ. 5 ಗ್ಯಾರಂಟಿಗಳನ್ನು ಹಿಂದೆ ನಾವು ವಿಧಾನಸಭಾ ಚುನಾವಣೆ ನಂತರದ ನಾವು ಆಯ್ಕೆ ಆದರೆ ನಿಮಗೆ ಈ ಗ್ಯಾರಂಟಿಗಳನ್ನ ಯೋಜನೆ ಜಾರಿಗೆ ಅಂತ ಹೆಮ್ಮೆ ಕೂಡ ನಮಗಿದೆ. ನಂತರ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಮಾತನಾಡಿ, ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ 200 ಅಭ್ಯರ್ಥಿಗಳು ಸಹ ಗೆಲ್ಲುವುದಿಲ್ಲವೆಂದು ಗುಪ್ತಚರ ಇಲಾಖೆ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ನೀಡಿದ್ದು, ಬಿಜೆಪಿ ಪಕ್ಷದವರು ಸೋಲುವ ಭೀತಿಯಿಂದ 400ಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದ್ದೇವೆ ಎಂಬ ಪ್ರಚಾರವನ್ನು ಮಾಡುತ್ತಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಬಹಳ ದೊಡ್ಡ ಅಂತರದಿಂದ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮುಂದೆ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯವನ್ನು ಇವತ್ತು ಕೊಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಸುಮಾರು 28 ಕ್ಷೇತ್ರದಲ್ಲಿ 6 ಜನ ಮಹಿಳೆಯರಿಗೆ ಇವತ್ತು ಅಭ್ಯರ್ಥಿಯನ್ನಾಗಿರ್ತಕ್ಕಂಥದ್ದು. ಬಹುಶಃ ಹೆಣ್ಣು ಮಕ್ಕಳಿಗೆ ಹೆಚ್ಚು ಪ್ರಾತಿನಿಧ್ಯವನ್ನು ಕೊಡಲಿಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ದೃಢವಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು 10 ವರ್ಷಗಳ ಕಾಲ ಅವರಿಗೆ ಹೆಚ್ಚಿನ ಮತಗಳನ್ನು ಕೊಡ್ತಕ್ಕಂಥ ಕಾರ್ಯವನ್ನು ನಾವು ಮಾಡಿದ್ವಿ. ಎಲ್ಲರೂ ನಾವು
ಈ ಚುನಾವಣೆಯನ್ನ ಜವಾಬ್ದಾರಿಯನ್ನ ತಗೊಂಡು ಈ ಚುನಾವಣೆಯನ್ನ ನಿರ್ವಹಿಸತಕ್ಕಂಥ ಜವಾಬ್ದಾರಿಗಳ ಪ್ರಮುಖ ಹಿರಿಯರು ಮತ್ತು ಕಾರ್ಯಕರ್ತರಲ್ಲಿ ಸೇರಿ ನಾವೆಲ್ಲರೂ ಕೂಡ ಅವಲೋಕನ ಮಾಡಬೇಕಾಗಿದೆ. ಒಂದು ಮಾತನ್ನ ಹೇಳಿದರು, 2014 ಇಸ್ವಿಯೊಳಗೆ ಇಡೀ ದೇಶದೊಳಗೆ ಒಂದು ಪ್ರಚಾರ ಶುರು ಮಾಡಿದೆ. ಈ ದೇಶವನ್ನು ನಾವು ಬದಲಾವಣೆ ಮಾಡ್ತೀವಿ, ಈ ದೇಶದಲ್ಲಿರ್ತಕ್ಕಂಥ ರೈತರನ್ನ ಅವರ ಆದಾಯವನ್ನು ನಾವು ದ್ವಿಗುಣ ಮಾಡ್ತೀವಿ ಅಂತ 10 ವರ್ಷ ಆಯ್ತು. ನಮ್ಮ ರೈತಾಪಿ ವರ್ಗದ ಆದಾಯ ಯಾವುದೂ ಕೂಡ ಇವತ್ತು ದ್ವಿಗುಣ ಆಗಲಿಲ್ಲ. ಇನ್ನು ಶಾಸಕ ರಾಜು ಕಾಗೆ ಮಾತನಾಡಿ, ಬಿಜೆಪಿ ಪಕ್ಷ ಚುನಾವಣಾ ಸಂದರ್ಭದಲ್ಲಿ ರೈತರಿಗೆ ಬೆಳೆಗಳಿಗೆ ದರ ನಿಗದಿ ಮಾಡುತ್ತೇವೆಂದು ಆಶ್ವಾಸನೆ ನೀಡಿತು. ಆದರೆ ಗೆದ್ದ ಬಂದ ನಂತರ ರೈತರ ಬೆಳೆಗಳಿಗೆ ಬೆಂಬಲ ಸಿಗಲಿಲ್ಲ. ದಿನನಿತ್ಯದ ಬಳಕೆ ವಸ್ತುಗಳ ಬೆಲೆ ಗಗನಕ್ಕೆ ಏರಿದೆ. ಈ ಸಲ ಕಾಂಗ್ರೆಸ್ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಗೆಲ್ಲಿಸಿ ಎಂದರು. ಅಕ್ಕಿ 10 ಕಿಲೋ ಕೊಡ್ತೇವಿಲ್ಲ, 5 ಕಿಲೋ ಅಕ್ಕಿ ರೊಟ್ಟಿ ಕೊಡ್ತೇವಿಲ್ಲ, ಎಲ್ಲರಿಗೂ ಕೇಳೋಣ. ನಮಗ ಇಷ್ಟೆಲ್ಲ ಮಾಡಿ ನಾವಿಷ್ಟೆಲ್ಲ ನಿಮ್ಗೆ ಪ್ರತಿಯೊಬ್ಬ ಕುಟುಂಬಕ್ಕೆ ಇಂಡಿವಿಜುವಲ್ ಆಗಿ ದುಡ್ಡು ಕೊಟ್ಟರು ನೀವು ಬ್ಯಾರೆದಾಗ ಹೋಗ್ತಾಗ್ತದೆ ಅಂದ್ರೆ ಇದು ಸಂವಿಧಾನಕ್ಕೆ ಅಪಮಾನ, ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ. ನೀವು ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಮತ್ತೆ ಹಾಕಲೇಬೇಕು. ಇಲ್ಲಿ ಬಂದವರೆಲ್ಲರೂ ಎಲ್ಲ ಹಳ್ಳಿ ಬಂದಿದ್ದಾರೆ, ಆವತ್ತು ಹಳ್ಳಿಯ ಜನ ಬಂದಿರಲಿ. ನೀವೆಲ್ಲರೂ 50 ವೋಟ್ ಹೆಚ್ಚಿಗೆ ಮಾಡಿಸಿರಂದ್ರೆ ನಮ್ಮ ಅಭ್ಯರ್ಥಿ 2 ಲಕ್ಷ ಅಂತರ್ಗತರೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಜನಪರ ಪಕ್ಷವಾಗಿದೆ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಜಾರಿಗೆ ತರುವ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿದೆ. ಕರೋನಾ ಸಮಯದಲ್ಲಿ ಸಾಕಷ್ಟು ಜನಪರ ಕೆಲಸಗಳನ್ನು ನಾನು ಮಾಡಿದ್ದೇನೆ. ಆದ್ದರಿಂದ ಲೋಕಸಭಾ ಚುನಾವಣೆ ನನಗೆ ಆಶೀರ್ವಾದ ಮಾಡಿದರೆ ಅಭಿವೃದ್ಧಿ ಮಾಡುತ್ತೇನೆ ಎಂದು ಮತಯಾಚನೆ ಮಾಡಿದರು. ಕ್ಷೇತ್ರದ ಸರ್ವ ಅಭಿವೃದ್ಧಿಗಾಗಿ ನಾವೆಲ್ಲರೂ ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಿ ಈ ಸದ್ಯ ಚಿಕ್ಕೋಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟವನ್ನು ನಾವು ಹಾರಿಸಬೇಕಂತ ತೀರ್ಮಾನ ಮಾಡಬೇಕಾಗುತ್ತೆ. ನಾವಿವತ್ತು ಅದಕ್ಕಾಗಿ ನೀವೆಲ್ಲರೂ ಈ ಅವಕಾಶ ಕೊಟ್ಟರೆ ನಾನು ಪಾರ್ಲಿಮೆಂಟಲ್ಲಿ ನಿಮ್ಮ ಧ್ವನಿಯಾದರ ಆಶೀರ್ವಾದ ಮನೆ ಮಗಳ ಮೇಲೆ ಇರಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕಾಂಗ್ರೆಸ್. ಇನ್ನು ಇದೇ ಸಂದರ್ಭದಲ್ಲಿ ಕುಡ್ಚಿ ಶಾಸಕ ಮಹೇಂದ್ರ ತಮ್ಮನವರ್, ಸವದತ್ತಿ ಶಾಸಕ ವಿಶ್ವಾಸ್ ವೈದ್ಯ ಸೇರಿದಂತೆ ಹಲವರು ಮಾತನಾಡಿದರು. ಈ ವೇಳೆ ಮಾಜಿ ಸಚಿವ ವೀರಕುಮಾರ್ ಪಾಟೀಲ್, ಮಾಜಿ ಶಾಸಕರಾದ ಮೋಹನ್ ರಾವ್ ಶಹಾ, ಎಸ್ಪಿ ಘಾಟ್ಗೆ, ಕಾಕಾ ಪಾಟೀಲ್, ಲಕ್ಷ್ಮಣರಾವ್ ಚಿಂಗಡಿ, ದಿಗ್ವಿಜಯ ಪವಾರ್ ದೇಸಾಯಿ, ಡಾಕ್ಟರ್ ಸಿದ್ದಗೌಡ ಕಾಗೆ, ವಿಜಯ್ ಅಕಿವಾಟಿ, ವಿನಾಯಕ್ ಬಾಗಡಿ, ರಾವ್ ಸಾಹೇಬ್ ಐಹೊಳಿ, ರವೀಂದ್ರ ಪೂಜಾರಿ, ಚಂದ್ರಕಾಂತ್ ಇಮಡಿ, ಸಂಜಯ್ ಕುಚನೂರೆ, ಸಂಜಯ್ ಭಿರಡಿ, ಬಸನಗೌಡ ಪಾಟೀಲ್, ರಾಜು ಮದನೆ, ಶ್ರೀಶೈಲ್ ನಾಯಿಕ್, ರಫೀಕ್ ಪಟೇಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿಜಯಕುಮಾರ್ ಅಖಿವಾಟಿ ಸ್ವಾಗತಿಸಿದರು. ಸಂಜಯ್ ತಳವಳ್ಕರ್ ನಿರೂಪಿಸಿದರು. ಪಂಚ್ ನ್ಯೂಸ್ಗಾಗಿ ಉಗಾರ್ ಖುರ್ದದಿಂದ ಬಸವರಾಜ್ ತರದಾಳೆ.